ಶಿವಮೊಗ್ಗ ಹೊರವಲಯ ಅಬ್ಬಲಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಸವನಗಂಗೂರು ಪ್ರದೇಶದ ಸುತ್ತಮುತ್ತಲಿನ ಕರ್ನಾಟಕ ಗೃಹ ಮಂಡಳಿ ಬಡಾವಣೆ, ಮಹಾಲಕ್ಷ್ಮಿ ಲೇಔಟ್, ಶ್ರೀ ಬಡಾವಣೆಗಳಿಗೆ ಬೋರ್ವೆಲ್ ನೀರು ಪೂರೈಕೆಗೆ ಸಂಬಂಧಿಸಿದಂತೆ ಹೊಸದಾಗಿ ಪೈಪ್ಲೈನ್ ಅಳವಡಿಕೆ ಕಾರ್ಯ ನಡೆಸಲಾಗುತ್ತಿದೆ. ಪೈಪ್ಲೈನ್ ಅಳವಡಿಕೆಗೆ ಸಂಬಂಧಿಸಿದಂತೆ ಇತ್ತೀಚೆಗೆ ಶಿವಮೊಗ್ಗ ಗ್ರಾಮಾಂತರ ಶಾಸಕರಾದ ಶಾರದಾ ಪುರಿಯನಾಯಕ್ ಅವರು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದರು. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ತಾರಾ ಅವರು ಕಾಲಮಿತಿಯೊಳಗೆ ಸಮಸ್ಯೆ ಪರಿಹಾರಕ್ಕೆ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದರು. ಅದರಂತೆ ಹೊಸ ಪೈಪ್ಲೈನ್ ಅಳವಡಿಕೆ ಕಾಮಗಾರಿ ಆರಂಭಿಸಲಾಗಿದೆ. ಸ್ಥಳಕ್ಕೆ ಅಬ್ಬಲಗೆರೆ ಗ್ರಾಮ ಪಂಚಾಯಿತಿ ಪಿಡಿಒ ರಾಜಪ್ಪ ಅವರು ಭೇಟಿ ಇತ್ತು ಕಾಮಗಾರಿ ವೀಕ್ಷಿಸಿದರು. ಕಾಲಮಿತಿಯೊಳಗೆ ಸಮಸ್ಯೆ ಪರಿಹಾರಕ್ಕೆ ಕ್ರಮ ಕೈಗೊಂಡ ಶಾಸಕರು ಹಾಗೂ ಅಧಿಕಾರಿಗಳಿಗೆ ಸ್ಥಳೀಯ ನಿವಾಸಿಗಳು ಅಭಿನಂದನೆ ಸಲ್ಲಿಸಿದ್ದಾರೆ. ನಮಸ್ಕಾರ. ನನ್ನ ಗ್ರಾಮ ಪಂಚಾಯತಿ ಪಿಡಿಒ ಅಬ್ಬಲಗೆರೆ, ನನ್ನ ಹೆಸರು ರಾಜಪ್ಪ ಅಂತೇಳಿ. ಇವತ್ತಿನ ದಿವಸ ನಮ್ಮ ಅಬ್ಬಲಗೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬಸವನಗಂಗೂರು ಗ್ರಾಮದ ವ್ಯಾಪ್ತಿಗೆ ಬರ್ತಕ್ಕಂಥ ಕರ್ನಾಟಕ ಗೃಹ ಮಂಡಳಿ ಅಂದರೆ KHV ಲೇಔಟು, ಅದೇ ರೀತಿ ಮಹಾಲಕ್ಷ್ಮಿ ಲೇಔಟು ಮತ್ತು ಶ್ರೀ ಬಡಾವಣೆ, ಅದೇ ರೀತಿ ಶೋಭಾ ಬಡಾವಣೆ, ಸುಮಾರು ವಸತಿ ಬಡಾವಣೆಗಳು ಇಲ್ಲಿ ಸಂಪರ್ಕ ಹೊಂದಿರ್ತವೆ. ಈಗ ಬೇಸಿಗೆ ಆಗಿರೋದ್ರಿಂದ ಕುಡಿಯೋ ನೀರಿನ ವ್ಯತ್ಯಯ ಆಗಿರೋದ್ರಿಂದ ಈಗ ತುರ್ತಾಗಿ KHV ಲೇಔಟಲ್ಲಿ ಒಂದು ಕುಡಿಯೋ ನೀರು ಪೈಪ್ಲೈನ್ ಕಾಮಗಾರಿಯನ್ನು ಮಾಡ್ತಾ ಇದ್ದೇವೆ. ಇದರ ಉದ್ದೇಶ ಇಷ್ಟೇ, ಎಲ್ಲ ವಸತಿ ಬಡಾವಣೆಗಳಿಗೆ ಕುಡಿಯೋ ನೀರು ಸಂಪರ್ಕವನ್ನು ಒದಗಿಸಬೇಕು ಅನ್ನೋ ಉದ್ದೇಶದಲ್ಲಿ ಬಡಾವಣೆ ನಿವಾಸಿಗಳ ಕೋರಿಕೆ ಮೇರೆಗೆ ನಮ್ಮ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡಿಬಿಟ್ಟು ಮಾನ್ಯ ಅಧ್ಯಕ್ಷ, ಉಪಾಧ್ಯಕ್ಷ, ಸರ್ವ ಸದಸ್ಯರ ಸಹಕಾರ ಜೊತೆಗೆ ನಮ್ಮ ಮಾನ್ಯ ಶಾಸಕರಂತ ಶಾರದಾ ಪುರಿಯನಾಯಕ್ ಮೇಡಮ್ನವರು, ಅದೇ ರೀತಿ ನಮ್ಮ ಜಿಲ್ಲಾ ಪಂಚಾಯತ್ CO ಸರ್ ಅಂತ ಹೇಮಂತ್ ಸರ್ ಅವರು ಮತ್ತು ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಗಳಂತ ತಾರಾ ಮೇಡಮ್ ಅವರ ಒಂದು ಮಾರ್ಗದರ್ಶನದಲ್ಲಿ ಒಂದು ಪೈಪ್ಲೈನ್ ಕಾಮಗಾರಿಯನ್ನು ತುರ್ತಾಗಿ ಮಾಡ್ತಾ ಇದ್ದೇವೆ. ಈ ಒಂದು ಪೈಪ್ಲೈನ್ ಕಾಮಗಾರಿಯಿಂದ ಈ ವಸತಿ ಬಡಾವಣೆಯ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿದಂತಾಗುತ್ತೆ. ಅದೇ ರೀತಿ ಜಾನುವಾರುಗಳೇ ನಿರ್ಮಾಣ ಮಾಡ್ತಕ್ಕಂಥ ಜಾನುವಾರು ಕುಡಿಯುವ ನೀರು ತೊಟ್ಟಿ ಕೂಡ ಒಂದು ಸಂಪರ್ಕವನ್ನು ಕಲ್ಪಿಸಿ ಜಾನುವಾರುಗಳು ಕೂಡ ಕುಡಿಯುವ ನೀರಿನ ಸಂಪರ್ಕವನ್ನು ಕೊಡಬೇಕು ಅನ್ನೋ ಉದ್ದೇಶದಲ್ಲಿ ಒಂದು ತುರ್ತಾಗಿ ಪೈಪ್ಲೈನ್ ಕಾಮಗಾರಿಯನ್ನು ಮಾಡ್ತಾ ಇದ್ದೇವೆ. ಈ ಪೈಪ್ಲೈನ್ ಕಾಮಗಾರಿಯಿಂದ ಸಾರ್ವಜನಿಕರಿಗೆ ಭಾಳ ಉಪಯುಕ್ತ ಆಗ್ತದೆ ಅಂತೇಳಿ ಹೇಳ್ತಾ ಮಾತಾಡ್ತೀನಿ. ಥ್ಯಾಂಕ್ ಯು.